ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಮೆಚ್ಚಿನ ಆಗಿರ್ಬೋದು ಅಥವಾ ನಮ್ಮೆಲ್ಲರ ಆರಾಧ್ಯ ದೈವ ರಾಯರ ಸಂದೇಶ ಏನಾಗಿದೆ ಅಂತ ಹೇಳಿ. ಬಹಳಷ್ಟು ದಿನಗಳಾಯಿತು, ಭಾಳಷ್ಟು ಜನಗಳು ಕೇಳ್ತಾ ಇದ್ರು ರಾಯರ ಸಂದೇಶ ಮಾಡಿ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ರಾಯರಿಂದ ನಿಮಗೆ ಸಿಗ್ತಾ ಇದೆ, ಯಾವ ವಿಚಾರದಲ್ಲಿ ಮುಂದೆ ಬರುವಂತಹ ದಿನಗಳು ಯಾವ ರೀತಿ ಇದೆ, ಯಾವ ರೀತಿಯ ಎಚ್ಚರಿಕೆ ರಾಯರಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಈಗ ಬರುವಂತಹ 19 ತಾರೀಕು ಏನಿದೆಯಲ್ಲ, 19-20 ತಾರೀಕಲ್ಲಿ ಏನಿದೆ, ಬಸವನ ಜಯಂತಿ ಇದೆ, ಅಕ್ಷಯ ತೃತೀಯ ಇದೆ. ಸೊ ಯಾರಿಗೆಲ್ಲ ಗೋಲ್ಡ್ನ ಬೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ದಯವಿಟ್ಟು ಇದೊಂದು ಒಳ್ಳೆಯ ಆಫರ್ ಪ್ರೈಸ್ನಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಕೆಲವರಿಗೆ ಸಿಗದೇ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಇದನ್ನು ಬೈ ಮಾಡ್ಕೊಂಡಿದ್ದೀರಿ. 1900 ಇರೋದು 1800ಗೆ ಇದು ಸಿಗ್ತಾ ಇದೆ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಸಿಟ್ರಿನ್ ಮಿಕ್ಸ್ ಪೈರೇಟ್ ಆಗಿರೋದ್ರಿಂದ ಇದು ಒಂದು ರೀತಿ ಗೋಲ್ಡ್ ರೀತಿಯೇ ನಿಮ್ಮ ಮೈಯಲ್ಲಿ ಅಂತಲೇ ಅಂದ್ಕೊಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸುಮಾರು ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಬ್ಲಾಕೇಜಸ್ನ ಅನುಭವಿಸ್ತಾ ಇದ್ದರೆ ಪ್ರತಿ ದಿನವೂ ಹಣದ ಆಪರ್ಚುನಿಟೀಸ್ಗಳು ಒದಗಿ ಬರುತ್ತೆ. ಹಾಗೆ ಬಹಳಷ್ಟು ಅವಕಾಶಗಳು ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ನಿಮ್ಮ ಲೈಫಲ್ಲಿ ಗುರುಬಲ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡುವಂತಹ ಕೆಲಸಗಳು ಬಹಳಷ್ಟು ನಿಧಾನವಾಗಿ ಆಗ್ತಾ ಹೋಗುತ್ತೆ, ಹಾಗೆ ಆಗದೆ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಪೈರೇಟ್ ಮಿಕ್ಸ್ ಸಿಟ್ರಿನ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಸೋಲಾರ್ ಪ್ಲೆಕ್ಸ್ ಚಕ್ರ ಆಕ್ಟಿವೇಟ್ ಆಗೋದ್ರಿಂದ ಆ ಬ್ಲಾಕೇಜ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಬ್ಲಾಕೇಜಿಂದ ಹೊರಗೆ ಬರ್ತೀರಿ ಅಂತ ಹೇಳ್ಬೋದು. ಹಾಗೆ ಸೋಲಾರ್ ಪ್ಲೆಕ್ಸ್ ಚಕ್ರ ಏನಾದರೂ ಆಕ್ಟಿವ್ ಆಯಿತು ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರದಲ್ಲಿ ಆಗಲಿ, ನಿಮ್ಮ ಲೈಫಲ್ಲಿ ಅವಕಾಶಗಳಿಗಾಗಲಿ, ಗುರುಬಲಕ್ಕಾಗಲಿ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಬ್ಲಾಕೇಜಸ್ ಆಗಲಿ, ಇದು ಯಾವುದಾದ್ರೂ ಒಂದರಲ್ಲಿ ನೀವು ಫೇಸ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನು ಕೂಡ ಬೇಗ ಬೇಗ ಬೈ ಮಾಡಬೇಕಾಗತ್ತೆ. ಈ ಅಕ್ಷಯ ತೃತೀಯಗೆ ಇದೇ ಆಫರ್ ಅಂತಲೇ ಹೇಳಬಹುದು. ಹಾಗೆ ನಾನು ಬ್ಲ್ಯಾಕ್ ಟರ್ಮಲಿನ್ ಏನಿದೆಯಲ್ಲ, ಬ್ಲ್ಯಾಕ್ ಟರ್ಮಲಿನ್ ಕೂಡ ಆಫರ್ ಪ್ರೈಸಲ್ಲಿ ಸಿಗ್ತಾ ಇದೆ. ಅಕ್ಷಯ ತೃತೀಯಗೆ ಮಾತ್ರ ಆಫರ್ ಪ್ರೈಸಲ್ಲಿದೆ. ಪ್ರತಿಯೊಬ್ಬರು ಕೈಯಲ್ಲೂ ಕೂಡ ಬ್ಲ್ಯಾಕ್ ಟರ್ಮಲಿನ್ ಹಾಕ್ಕೊಳ್ಬೇಕು ಅಂತಲೇ ನಾನು ಹೇಳ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ಬ್ಲ್ಯಾಕ್ ಟರ್ಮಲಿನ್ 2200 ಇರೋದು 1800ಗೆ ಬ್ಲ್ಯಾಕ್ ಟರ್ಮಲಿನ್ ಸಿಗ್ತಾ ಇದೆ. ಇದು ಕೂಡ ಅಷ್ಟೇ ಲಿಮಿಟೆಡ್ ಸ್ಟಾಕ್ ಇರುತ್ತೆ, ಬೇಗ ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ. ಪ್ಯೂರ್ ಲ್ಯಾಬ್ ಟೆಸ್ಟೆಡ್ 100% ಕ್ರಿಸ್ಟಲ್ಸ್ ಇದಾಗಿರುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನಾನು ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ರಾಯರ ಸಂದೇಶ ನಿಮ್ಮ ಲೈಫಲ್ಲಿ ಏನಾಗಿದೆ, ಯಾವ ವಿಚಾರ, ಯಾವ ವಿಶೇಷ ಮುನ್ಸೂಚನೆ ರಾಯರಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಆಗಿರ್ಬೋದು, ಅಥವಾ ನಿಮಗೆ ಮಂತ್ರಗಳು ಬಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ನೀವು ಈ ಏನಿದೆ ಒಂದು ಕಾರ್ಡ್ನ ರಾಯರ ಹೆಸರನ್ನ ಹೇಳಿ ಕೂಡ್ಲೇ ಅಥವಾ ಕಣ್ಣು ಮುಚ್ಚಿ ಕಣ್ಣು ತೆಗೆದು ಕೂಡ್ಲೇ ಯಾವ ಕಾರ್ಡ್, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ 7 ಚಕ್ರ ಬ್ರೇಸ್ಲೆಟ್ ಕೂಡ ಈಗ ಈ ಮಂತ್ ಅಕ್ಷಯ ತೃತೀಯಾಗಿ ಆಫರ್ ನಡೀತಾ ಇದೆ, ಅದನ್ನು ಕೂಡ ನೀವು ಬೈ ಮಾಡ್ಕೊಳ್ಬೇಕಾಗತ್ತೆ. ಆ 7 ಚಕ್ರ ಬ್ರೇಸ್ಲೆಟ್ ಇನ್ಯಾವ ರೀತಿಯಲ್ಲೂ ಆಫರ್ ಅಲ್ಲ. ಪಾಸ್ಟಲ್ಲಿ ಏನು ಆಫರ್ ಪ್ರೈಸ್ 1200ಗೆ ನಡೀತಾ ಇತ್ತು ಅದನ್ನು ಕೂಡ ನೀವು ಬೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 7 ಚಕ್ರ ಬ್ರೇಸ್ಲೆಟ್ ಏನಿದೆಯಲ್ಲ, ನಿಮ್ಮ ದೇಹದಲ್ಲಿ 7 ಚಕ್ರಗಳಲ್ಲಿ 1 ಚಕ್ರ ಬ್ಲಾಕ್ ಆಯಿತು ಅಂತ ಹೇಳಿದ್ರು ಕೂಡ ನಿಮಗೆ ಥೈರಾಯ್ಡ್ ಇಶ್ಯೂ ಆಗಿರ್ಬೋದು, ನಿಮ್ಮ ಹೆಲ್ತ್ ಇಶ್ಯೂ ಆಗಿರ್ಬೋದು, ಹಣಕಾಸಿನ ವಿಚಾರಗಳಾಗಿರ್ಬಹುದು, ಹಾಗೆ ನೀವೇನು ಕೋರ್ಕೊಂಡ್ರೂ ಕೂಡ ಬೇಗ ನಿಮಗೆ ಅದು ದಕ್ತಾ ಇರೋದಿಲ್ಲ. ಇದೇನು ಮಾಡುತ್ತೆ, ಲಾಭ ಏನು ಮಾಡುತ್ತೆ, ಭೂಮಿಯಿಂದ ಬರುವಂತಹ ಪಾಸಿಟಿವಿಟಿನ ನಿಮ್ಮ ದೇಹದೊಳಗೆ ಬೇಗ ಆವರಿಸ್ಕೊಳುತ್ತೆ. ಹಾಗೆ ಇದು ಏನು ಮಾಡ್ತೀರಿ, ನಿಮಗೆ ಇನ್ನರ್ ಮೋಟಿವೇಟ್ ಮಾಡ್ತಾ ಹೋಗುತ್ತೆ ಟೈಗರ್ ಐ. ಹಾಗೆ ನಿಮಗೆ ಮೂಲಾಧಾರ ಚಕ್ರ ಏನಾದರೂ ಬ್ಲಾಕೇಜ್ ಆಗಿತ್ತು ಅಂದರೆ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಸಂಬಂಧಗಳಲ್ಲಿ ದೂರ ಹೋಗುವಂಥದ್ದು, ಈ ರೀತಿ ಎಲ್ಲ ಇರುವಂಥದ್ದು. ಹಾಗೆ ಯಾರೆಲ್ಲ ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀರಿ, ನೀವು ಮ್ಯಾನಿಫೆಸ್ಟೇಷನು, ಧ್ಯಾನನೋ, ಇನ್ನೊಂದು ಮತ್ತೊಂದು ಏನೆಲ್ಲ ಮಾಡ್ತೀರಿ, ಈ 7 ಚಕ್ರ ಬ್ರೇಸ್ಲೆಟ್ ಧರಿಸ್ಕೊಂಡು ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಬ್ಲಾಕೇಜ್ ರಿಮೂವ್ ಆಗುತ್ತೆ. ಹಾಗೆ ನೀವೇನು ಕೋರ್ಕೊಂಡಿರ್ತೀರಿ ಅದು ಬೇಗ ನಿಮ್ಮ ಕೈಗೆ ತಲುಪತ್ತೆ. ಇದು 1200 ಇದು ಕೂಡ ನೀವು ಬೇಗ ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ, ಯಾವ ಮುನ್ಸೂಚನೆ ನಿಮ್ಮ ಜೀವನದಲ್ಲಿ ರಾಯರು ಕೊಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರ ನಿಮಗೆ ರಾಯರಿಂದ ಬರ್ತಾ ಇದೆ,
ಏನೆಲ್ಲ ಆಗುವಂತಹ ಸಾಧ್ಯತೆಗಳು, ಯಾವ ಮುನ್ಸೂಚನೆಗಳು ರಾಯರಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಓಕೆ, ಕೆಲವು ಕಾರ್ಡ್ಸ್ಗಳು ಪಾಪಪ್ ಕೂಡ ಆಗಿದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಇದೇ ವರ್ಷ ಕಳೆಯೋದ್ರೊಳಗಡೆ ನಿಮ್ಮ ಕರ್ಮಗಳನ್ನು ಕಳೆದು ಮುಂದಕ್ಕೆ ಹೋಗ್ತೀರಿ ಅನ್ನುವಂತಹ ವಿಶೇಷ ಸೂಚನೆ ರಾಯರು ಕೊಡ್ತಾ ಇದ್ದಾರೆ. ಯಾವುದೋ ಬಹಳಷ್ಟು ನೊಂದ್ಕೊಂಡಿದ್ರಿ, ಬಹಳಷ್ಟು ದುಃಖಗಳನ್ನು ನೀವು ಅನುಭವಿಸಿದ್ರಿ, ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾಯಿದ್ರಿ, ಬಹಳಷ್ಟು ನಿಮ್ಮ ಲೈಫಲ್ಲಿ ಅಬ್ಸ್ಟಿಕಲ್ಸ್ಗಳನ್ನ ನೀವು ನೋಡ್ತಾ ಇದ್ರಿ. ಈ ಹಿಂದೆ ಕೆಲವು ನಮ್ಮದಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋದಂಥದ್ದಾಗಿರ್ಬೋದು, ಬಹಳಷ್ಟು ಮಾನಸಿಕ ಯೋಚನೆಗಳು ಮಾಡುವಂಥದ್ದು, ಹಾಗೆ ಆರೋಗ್ಯದ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡ್ತಾ ಇದ್ರಿ. ಅದರಿಂದನೂ ಕೂಡ ನೀವು ಹೊರಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಒಂದು ರೀತಿ ಹೊಸ ಲೈಫ್, ಹೊಸ ಜೀವನ ನೀವು ಈ ವರ್ಷದಲ್ಲಿ ಏನೆಲ್ಲ ಕರ್ಮಗಳಿತ್ತು ನಿಮ್ಮ ಜೀವನದಲ್ಲಿ, ಯಾವೆಲ್ಲ ಹೆಲ್ತ್ ಇಶ್ಯೂ, ಹಾಗೆ ನಿಮ್ಮ ಫಿನಾನ್ಷಿಯಲಿ ಇಶ್ಯೂಸ್ಗಳಿತ್ತು, ಎಲ್ಲನೂ ಕೂಡ ಫೇಸ್ ಮಾಡಿ ಮುಂದಕ್ಕೆ ಬರ್ತಾ ಇದ್ದೀರಿ. ಆ ಕರ್ಮ ಕಳೆಯುವಂತಹ ಸಮಯ ನಿಮ್ಮ ಜೀವನದಲ್ಲಿ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಬರ್ತಾ ಇದೆ. ಬಹಳಷ್ಟು ಅದೃಷ್ಟನೂ ಕೂಡ ಈ ವರ್ಷ ಇದೆ. ದಯವಿಟ್ಟು ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ನೀವು ಸಿಟ್ರಿನ್ ಮಿಕ್ಸ್ ಪೈರೇಟ್ ಹಾಕ್ಕೊಳ್ಳೇಬೇಕಾಗತ್ತೆ. ಸನ್ ಕಾರ್ಡ್ ಬಂದಿರೋದ್ರಿಂದ ಈ ಕರ್ಮ ಕಳೆದು ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಇನ್ನರ್ ಮೋಟಿವೇಟ್ ಮಾಡುತ್ತೆ. ಹಾಗೆ ಬಹಳಷ್ಟು ಅವಕಾಶಗಳು ಒದಗಿ ಬರುತ್ತೆ. ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಆ್ಯಕ್ಟಿವ್ ಆಯಿತು ಅಂತ ಹೇಳಿದ್ರೆ ಬಹಳಷ್ಟು ಹಣನ ನೀವು ನೋಡ್ತಾ ಹೋಗ್ತೀರಿ. ನಿಮ್ಮ ಲೈಫಲ್ಲಿ ಅವಕಾಶಗಳನ್ನು ನೋಡ್ತಾ ಹೋಗ್ತೀರಿ. ಕೆಲಸಗಳಿಲ್ಲ, ನಿಮ್ಮ ಮಕ್ಕಳುಗಳಿಗೆ ಕೆಲಸಗಳಿಲ್ಲ, ಬಹಳಷ್ಟು ಮಾನಸಿಕ ಖಿನ್ನತೆಗೊಳಗಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು. ಹಾಗೆ ಅವಕಾಶಗಳು ನನ್ನ ಲೈಫಲ್ಲಿ ಮತ್ತಷ್ಟು ಒದಗಿ ಬರಲಿ ಅಂತ ಹೇಳಿದ್ರೆ ನೀವು ಇದನ್ನು ಹಾಕ್ಕೊಳ್ಳೇಬೇಕಾಗತ್ತೆ. ಇದು ಬೆಸ್ಟ್ ಆಫರ್ ಪ್ರೈಸಲ್ಲಿ ನಡೀತಾ ಇದೆ. ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅಕ್ಷಯ ತೃತೀಯಗೋಸ್ಕರನೇ ಆ ಆಫರ್ನ ಬಿಟ್ಟಿದ್ದೀವಿ. ಸೊ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳಿಂದೇ ಜೊತೆನೇ ನಿಮಗೂ ಕೂಡ ಅಂಥವರೇ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಬಹಳಷ್ಟು ಜನಗಳಿದ್ದಾರೆ. ಹಾಗೆ ನಿಮ್ಮ ಹಿಂದೆ ಅಥವಾ ನಿಮ್ಮ ಏಳಿಗೆನೇ ಸಹಿಸಲಾರದಂತಹ ವ್ಯಕ್ತಿಗಳು ತುಂಬಾ ಜನಗಳಿದ್ದಾರೆ. ಇಲ್ಲಿ ನಿಮ್ಗೇನಾಗುತ್ತೆ, ನಿಮಗೆ ಆ ಮೂಮೆಂಟಲ್ಲಿ ಯಾರೋ ಏನೋ ಹೇಳಿಬಿಟ್ರೋ, ಅಥವಾ ಯಾರೋ ಸಾಂತ್ವನಗಳನ್ನು ಹೇಳಿಬಿಟ್ರೋ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಈ ಪಾಸ್ಟಲ್ಲಿ ಏನೋ ಒಂದು ಆ ಟೈಮಲ್ಲಿ ಒಳ್ಳೆಯದನ್ನು ಮಾಡಿದ್ರು ಅಂತ ಅಂದರೆ ನೀವು ಅಂಥವ್ರನ್ನ ನಂಬುವಂತಹ ಸಾಧ್ಯತೆಗಳಿಲ್ಲ. ನೀವು ಏನಿದೆಯಲ್ಲ, ನೀವು ಬಹಳಷ್ಟು ಡೌನ್ ಆಗಿರ್ತೀರಿ, ತುಂಬ ಏಳಿಗೆನ ನಿಮ್ಮ ಲೈಫಲ್ಲಿ ಬಂದುಬಿಡ್ತು, ಅಥವಾ ಅದೃಷ್ಟನೇ ನಿಮ್ಮ ಜೀವನದಲ್ಲಿ ಬಂದುಬಿಡ್ತು, ಕರ್ಮ ಕಳೆದು ಇನ್ನೆಲ್ಲದರಲ್ಲೂ ಇನ್ನೇನು ಸ್ಥಿರತೆನ ನಿಮ್ಮ ಜೀವನದಲ್ಲಿ ನೋಡಿದ್ದೀರಿ ಅಂತ ಹೇಳಿದ್ರೆ, ಯಾರು ನಿಮಗೆ ಸಪೋರ್ಟಿವ್ ಆಗಿದ್ದರೋ ವ್ಯಕ್ತಿಗಳು ಅಂಥವರಿಂದನೇ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಓಕೆ, ನೀವು ಯಾರೋ ನನ್ನ ಜೀವನದಲ್ಲಿ ಹಂಗೆ ಮಾಡಿಬಿಟ್ರು ನೋಡಿ, ಮನುಷ್ಯನ ಎನರ್ಜಿ ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಚೇಂಜ್ ಆಗುತ್ತೆ, ಮನುಷ್ಯ ಯಾವಾಗ ಬೇಕಾದರೂ ಬದಲಾಗ್ತಾನೆ ಅನ್ನೋದಕ್ಕೆ ಈ ಕಾರ್ಡ್ ರೀಡಿಂಗ್ ನಾನು ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಬ್ಲೈಂಡ್ಲಿ ಯಾರನ್ನು ನಂಬೋದು, ಬ್ಲೈಂಡ್ಲಿ ನಿಮ್ಮ ಜೀವನದ ಬಗ್ಗೆ ಯಾರ ಜೊತೆಗೂ ಶೇರ್ ಮಾಡುವಂಥದ್ದು, ಇದು ಯಾವುದು ಮಾಡೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆಲ್ಲನೂ ಕೂಡ ನಿಮ್ಮ ಮುಂದೆ ಶುಗರ್ ಕೋಟೆಡ್ ಆಗಿ ಇರ್ತಾರೆ, ಬಟ್ ಆದರೆ ಬೆನ್ನ ಹಿಂದೆ ಬಹಳಷ್ಟು ಮಾನಸಿಕವಾಗಿ ತೊಂದರೆಗಳನ್ನು ನಿಮಗೆ ಕೊಡ್ತಾರೆ ಅಂತ ಹೇಳಿ ತೋರಿಸ್ತದೆ. ಇಲ್ಲಿ ಅಗೇನ್ ನಾನು ಜಡ್ಜ್ಮೆಂಟ್ ಕಾರ್ಡ್ ನೋಡಿದ್ದೀನಿ, ಡೆತ್ ಆ್ಯಂಡ್ ರೀಬರ್ತ್ ಕಾರ್ಡ್ ನೋಡಿದ್ದೀನಿ. ಬಹಳಷ್ಟು ಅನುಭವಿಸಿದಾಗಿದೆ. ಇಂಥ ವ್ಯಕ್ತಿಗಳಿಂದನೂ ಕೂಡ ಇದೇ ವರ್ಷದಲ್ಲಿ ಎಂಡ್ ಕೂಡ ಇದೆ. ಓಕೆ, ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಈಗ ಬ್ಲ್ಯಾಕ್ ಟರ್ಮಲಿನ್ ಕೂಡ ಆಫರ್ ಪ್ರೈಸಲ್ಲಿದೆ. ಬ್ಲ್ಯಾಕ್ ಟರ್ಮಲಿನ್ 1800 ಇದೆ. ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ನೀವು ಬ್ಲ್ಯಾಕ್ ಟರ್ಮಲಿನ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಜೀವನದಲ್ಲಿ ಒಂದಷ್ಟು ಇಂಥ ವ್ಯಕ್ತಿಗಳು ದೂರ ಹೋಗ್ತಾರೆ, ಇದೇ ವರ್ಷದಲ್ಲಿ ದೂರ ಹೋಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಯಾವುದೇ ಒಂದು ಸಮಸ್ಯೆ, ಯಾವುದೋ ಒಂದು ನೋವಿನ ಅಂತ್ಯ, ಭಾಳಷ್ಟು ಇಷ್ಟು ವರ್ಷದಿಂದ ಅದೇ ವಿಚಾರವಾಗಿ ಭಾಳಷ್ಟು ಕೊರಗ್ತಾ ಇದ್ದೆ ನಾನು, ನನ್ನ ಜೀವನದಲ್ಲಿ ಇನ್ನೂ ಹೋಗೋದೇ ಇಲ್ವಾ ಅಂತ ಇದೆಲ್ಲನೂ ಕೂಡ ತಲೆ ಏನಾದರೂ ಕೆಡಿಸ್ಕೊಂಡಿದ್ರೆ, ರಾಯರಿಂದ ಬರ್ತಿರುವಂತಹ ವಿಶೇಷ ಸೂಚನೆ ಅಂತೂ ಇಲ್ಲಿ ನನ್ನ ಅದ್ಭುತವಾಗಿ ಸ್ಟಾರ್ಟಿಂಗ್ 2 ಕಾರ್ಡ್ಗಳನ್ನ ನಾನು ನೋಡಿದ್ದೀನಿ. ಏಕೆಂದರೆ ಎರಡೂ ಕೂಡ ಮೇಜರ್ ಕಾರ್ಡ್ ಆಗಿರೋದ್ರಿಂದ, ನನಗೆ ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಕೂಡ ಬಂದಿರೋದ್ರಿಂದ ಮೇಜರಾಗಿ ಕೆಲವೊಂದು ಸಮಸ್ಯೆಗಳು ಈ 1-2 ತಿಂಗಳಲ್ಲಿ ನಡಿಬಹುದು. ಬಟ್ ನಡೆದ್ರೆ ಅದೊಂದು ಒಳ್ಳೆ ಎಂಡಿಂಗ್, ಯಾವುದೋ ಒಂದು ತಲೆನೋವು, ಯಾವುದೋ ಒಂದು ಬಹಳಷ್ಟು ಹಿಂಸೆಗಳನ್ನು ನೀವು ಅನುಭವಿಸ್ತಾ ಇದ್ರಿ, ಬಟ್ ಅದಕ್ಕೆ ಸುಖಾಂತ್ಯ ಒಂದು ಕಾಣುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ
ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನು ಮುಂದೆ ನೀವು ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು, ನಿಮ್ಮ ಜೀವನದ ಬಗ್ಗೆ ಆಗಿರಬಹುದು, ದಯವಿಟ್ಟು ಆ ವಿಚಾರವಾಗಿ ಫೋಕಸ್ ಮಾಡಬೇಕಾಗತ್ತೆ. ಹಾಗೆ ಅದ್ರ ಬಗ್ಗೆ ಆ್ಯಕ್ಷನ್ ಕೂಡ ತಗೊಳ್ಬೇಕಾಗತ್ತೆ. ಹೊಸ ಹೊಸ ಯೋಚನೆಗಳು ಬರುವಂತಹ ಸಾಧ್ಯತೆಗಳಿದೆ. ನನ್ನ ಲೈಫಲ್ಲಿ ಹೇಗಾಗ್ಬಿಡ್ತು, ಇದೆಲ್ಲ ಸಾಧ್ಯನಾ, ಇದೆಲ್ಲ ಓಕೆನಾ, ಇದೆಲ್ಲ ಆಗತ್ತಾ, ಇದೆಲ್ಲನೂ ಕೂಡ ನೀವು ಅಂದ್ಕೊಂಡಿದ್ದೀರಿ. ಬಟ್ ಆಗತ್ತೆ ಅಂತ ಹೇಳಿ ನೀವು ಒಂದು ಒಳ್ಳೆಯ ಸ್ಟೇಬಲ್ ಮೈಂಡ್ಸೆಟ್ನಲ್ಲಿ ಇರಬೇಕಾಗತ್ತೆ. ನೀವು ಯೂನಿವರ್ಸಿಗೆ ಏನು ಹಾಕ್ತೀರಿ, ನಾನು ಇಲ್ಲಿ ನೋಡಿ ಫೈರ್ ಎಲಿಮೆಂಟ್ ನಾನು ಇಲ್ಲಿ ನೋಡ್ತಾ ಇರೋದ್ರಿಂದ, ಏಸ್ ಆಫ್ ವಾಂಡ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮಗೆ ಈ ಏನಿದೆಯಲ್ಲ ಸಿಟ್ರಿನ್ ಮಿಕ್ಸ್ ಪೈರೇಟ್ ಏನಿದೆ ಅದನ್ನು ನೀವು ಬುಕ್ ಮಾಡಿಕೊಳ್ಳೇಬೇಕಾಗತ್ತೆ. ಇದು ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರದ ಮೇಲೆ ಒಂದಷ್ಟು ಕೆಲಸ ಮಾಡುತ್ತೆ. ಹಾಗೆ ಇಲ್ಲಿ ಒಂದಷ್ಟು ಈಗ ಸಮ್ಮರ್ ಇರೋದ್ರಿಂದ ನೀವು ಒಂದಷ್ಟು ತಂಪಿನ ಆಹಾರಗಳನ್ನು ಸೇವನೆ ಮಾಡುವಂಥದ್ದು. ಏಕೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಹೊಟ್ಟೆಗೆ ಸಮಸ್ಯೆ ಏನಾದರೂ ಬಂದಾಗ ಆ ಯೋಚನೆಗಳು ಕೂಡ ಬಹಳಷ್ಟು ಬೇರೆ ಬೇರೆ ಥರ ಹೋಗುತ್ತೆ. ಸೊ ಹೊಟ್ಟೆಗೆ ತಂಪಾದ ಪಾನೀಯಗಳನ್ನು ಅಥವಾ ತಂಪಾದ ಆಹಾರಗಳನ್ನು ಸೇವಿಸುವಂಥದ್ದು ಈ ರೀತಿ ನೀವು ಮಾಡಿಕೊಳ್ಬೇಕಾಗತ್ತೆ ಅನ್ನುವಂತಹ ಸೂಚನೆಯೂ ಕೂಡ ಇಲ್ಲಿ ಕೊಡ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ರಾಯರಿಂದ, ಮತ್ತೊಂದು ಸೂಚನೆ, ಮತ್ತೊಂದು ಮೇಜರ್ ಸೂಚನೆ ಏನು ಕೊಡ್ತಾ ಇದೆ, ವಿಸ್ಡಮ್ ಕೀಪರ್ ಅಂತ ಹೇಳಿ ತೋರಿಸ್ತಾ ಇದೆ. ಹೇಳಿದ್ನಲ್ಲ ನಾನು, ಬಹಳಷ್ಟು ಒಳ್ಳೊಳ್ಳೆ ಯೋಚನೆಗಳು, ಒಳ್ಳೊಳ್ಳೆ ಐಡಿಯಾಸ್ಗಳು ನಿಮ್ಮ ಲೈಫಲ್ಲಿ ಏನಾಗಬೇಕು, ಏನಾಗ್ತೀವಿ, ಬಹಳಷ್ಟು ಎತ್ತರಕ್ಕೆ ಬೆಳೆಯುವಂತಹ ಯೋಗಗಳು ಕೂಡ ನಿಮಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂದಷ್ಟು ಮಿರಾಕಲ್ಸ್ಗಳನ್ನ ನಡಿಬೋದು. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಈ ಹಿಂದೆ ಬಹಳಷ್ಟು ನೋವುಗಳನ್ನು ಅನುಭವಿಸಿ ಬಂದಿದ್ದೀರಿ. ಆ ಕರ್ಮನ ಕಳೀತಾ ಇದೆ. ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ನಾನು ನೋಡ್ತಾ ಇರೋದ್ರಿಂದ ಬಹಳಷ್ಟು ನೋವಿನ ಅಂತ್ಯ ಕಂಡು ಒಂದು ಒಳ್ಳೆಯ ಜಯದತ್ತಕ್ಕೆ ನೀವು ಹೋಗ್ತಾ ಇದ್ದೀರಿ. ಸೊ ಇಲ್ಲಿ ವಿಸ್ಡಮ್ ಕೀಪರ್ ಬಂದಿರೋದ್ರಿಂದ ನಿಮ್ಮ ಒಳ್ಳೊಳ್ಳೆ ಯೋಚನೆಗಳೇನಿದೆ, ಲೈಫಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅಥವಾ ನನ್ನ ಲೈಫಲ್ಲಿ ನಾನು ಇದೇ ರೀತಿ ಇರಬೇಕು ಅನ್ನುವಂಥದ್ದು ಏನು ನೀವು ಅಂದ್ಕೊಂಡಿದ್ದೀರಲ್ಲ, ದಯವಿಟ್ಟು ಅದನ್ನು ನೀವು ಒಂದಷ್ಟು ಮುಚ್ಚಿಟ್ಕೊಳ್ಬೇಕಾಗತ್ತೆ. ಆ ಕಾರ್ಯ ಸಾಧನೆ ಆಗೋವರೆಗೂ ಕೂಡ ಬೇರೆಯವ್ರ ಹತ್ರ ಶೇರ್ ಮಾಡುವಂಥದ್ದು, ಹೇಳ್ಕೊಳ್ಳುವಂಥದ್ದು ದಯವಿಟ್ಟು ಫುಲ್ ಸ್ಟಾಪ್ ಮಾಡಿ. ಓಕೆನಾ? ಇದು ಎಷ್ಟು ಫುಲ್ ಸ್ಟಾಪ್ ಮಾಡ್ತೀರಿ? ಶೋ ಆಫ್ ಮಾಡೋದು ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಎತ್ತರಕ್ಕೆ ಬೆಳೆದಾಗ ಪ್ರಕೃತಿನೇ ತೋರಿಸ್ಬಿಡುತ್ತೆ ನಾವು ಯಾವ ಎತ್ತರದಲ್ಲಿದ್ದೀವಿ, ಯಾವ ರೀತಿ ಜೀವನ ಮಾಡ್ತಿದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಏನು, ನಮ್ಮ ಜೀವನ ಹೇಗಿರುತ್ತೆ, ಇದೆಲ್ಲನೂ ಕೂಡ ಪ್ರಕೃತಿನೇ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನಾನು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಏನು ಬರ್ತಾ ಇದೆ, ರಾಯರು ಏನು ಹೇಳ್ತಾ ಇದ್ದಾರೆ ನಿಮಗೆ, ರಾಯರಿಂದ ಏನು ಸೂಚನೆ, ಯಾವ ಮಾರ್ಗ ರಾಯರು ಕೊಡ್ತಾ ಇದ್ದಾರೆ, ಯಾವ ಸೂಚನೆ ರಾಯರು ಕೊಡ್ತಾ ಇದ್ದಾರೆ. ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನು 3 ರಿಂದ 4 ತಿಂಗಳುಗಳು ಕಳೆದ ನಂತರದಲ್ಲಿ ನಿಮ್ಮ ಕರ್ಮಗಳು ಕಳೆದು ಹೋಗಿರುತ್ತೆ. ಹಾಗೆ ನೀವೇನು ನೋವನ್ನು ಅನುಭವಿಸ್ತಿದ್ರಿ ಅದಕ್ಕೆ ಎಂಡ್ ಅನ್ನೋದಂತೂ ಇದೆಯಪ್ಪ. ಸೊ ಹೆಲ್ಪ್ಫುಲ್ ಪೀಪಲ್ ಅನ್ನೋದ್ರಿಂದ ನಿಮಗೆ ಸಹಾಯ ಮಾಡುವಂತಹ ಜನಗಳು, ನಿಮಗೆ ಒಳ್ಳೆ ದಾರಿ ತೋರಿಸುವಂತಹ ಜನಗಳು, ಇದೆಲ್ಲನೂ ಕೂಡ ರಾಯರನ್ನು ನೀವೇನು ನಂಬಿದ್ದೀರ ಅಲ್ವಾ, ರಾಯರನ್ನ ಬಹಳಷ್ಟು ನಂಬಿದ್ದೀರಿ, ಬಹಳಷ್ಟು ಕಣ್ಣೀರೆಲ್ಲ ಹಾಕಿದ್ದೀರಿ, ರಾಯರು ಯಾಕೋ ನನ್ನ ಪಾಲಿಗೆ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ರಿ. ಬಟ್ ಆದರೆ ರಾಯರು ಮಾಡುವಂತಹ ಕೆಲಸಗಳು ನೋಡಿ, ನಿಮ್ಮ ಕರ್ಮಗಳನ್ನು ಬೇಗ ಕಳೆದು ಇಲ್ಲಿ ನಿಮ್ಮ ಏಳಿಗೆ ಹತ್ತಕ್ಕೆ, ನಿಮ್ಮ ಯಶಸ್ಸಿನತ್ತಕ್ಕೆ ನಿಮಗೆ ರಾಯರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಗುರು ನಮ್ಮ ಜೊತೆಗಿದ್ರೆ ಸಹಾಯ ಮಾಡೋರು ನಮ್ಮ ಜೊತೆಗಿರ್ತಾರೆ. ಹಾಗೆ ನಮ್ಮ ಮುಖ ಲಕ್ಷಣಗಳು ಕೂಡ ಬಹಳಷ್ಟು ಬದಲಾಗ್ತಾ ಹೋಗುತ್ತೆ. ನಾನು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಾನು ರಾಯರ ಸಂದೇಶದಲ್ಲಿ ನಾನು ಅದನ್ನು ಹೇಳಲೇಬೇಕಾಗತ್ತೆ. ಸಿಟ್ರಿನ್ ಮಿಕ್ಸ್ ಪೈರೇಟ್ನ ನೀವು ಬ್ರೇಸ್ಲೆಟ್ನ ಧರಿಸೋದ್ರಿಂದನೂ ಕೂಡ ನಿಮ್ಮ ಫೇಸಲ್ಲಿ ಒಂದು ಗುರುಬಲನೂ ಕೂಡ ಕಾಣಿಸ್ತಾ ಹೋಗುತ್ತೆ. ಫೇಸಲ್ಲಿ ಚಾಮಿಂಗ್ ಆಗಿರ್ಬೋದು. ಪ್ರತಿದಿನ ನೀವೇನಾದರೂ ಬಹಳಷ್ಟು ಹಣಕಾಸಿನ ವಿಚಾರಕ್ಕೋಸ್ಕರ ಬಹಳಷ್ಟು ಹೊಡೆದಾಡ್ಕೊಂಡು ಜೀವನ ಮಾಡ್ತಾ ಇದ್ರೆ ಆ ಬ್ಲಾಕೇಜ್ ಕೂಡ ತೆಗಿತಾ ಹೋಗುತ್ತೆ. ಹಾಗೆ ನೀವೇನು ಗುರುವಿನ ಆರಾಧನೆ ಮಾಡ್ತಾ ಇದ್ದೀರಿ ದಯವಿಟ್ಟು ಕಂಟಿನ್ಯೂ ಮಾಡಿ. ಯಾವುದು ನಾನು ಭಾಳಷ್ಟು ರಾಯರನ್ನ ನಂಬ್ತಾ ಹೋದೆ, ಇನ್ನೂ ಕೂಡ ನನಗೇನು ಆಗೇ ಇಲ್ಲ ಅಂತ ಹೇಳಿ ನೀವು ರಾಯರ ಮೇಲೆ ದೂರುವಂಥದ್ದು ಬೇಡ. ನೀವೇನು ಪೂಜೆ ಮಾಡ್ತಿದ್ರಿ, ನೀವೇನು ಆ ರಾಯರನ್ನ ಯಾವ್ಯಾವ ನಿಮ್ಮ ವೇಯಲ್ಲಿ ಯಾವ್ಯಾವ ರೀತಿ ನೀವು ಹೋಗ್ತಾ ಇದ್ದೀರಿ ದಯವಿಟ್ಟು ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಹಳಷ್ಟು ಸಹಾಯದಿಂದಾಗಿರ್ಬೋದು ಅಥವಾ ಜನಗಳ ಬಲ ನಿಮ್ಮ ಜೊತೆಗೆ ಬರುವುದಕ್ಕೆ ಆ ರಾಯರು ಗುರುವಿನ ಬಲನೇ ಕಾರಣ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ, ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ
ಅಥವಾ ಕಾಲ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೋದು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಕ್ರಿಸ್ಟಲ್ಸ್ನ ಬೈ ಮಾಡ್ಕೊಳ್ಬೇಕು ಅನ್ನೋದಾದರೆ ಸೇಮ್ ನಂಬರ್ಗೆ ವಾಟ್ಸಪ್ ಮುಖಾಂತರದಲ್ಲಿ ಸ್ಕ್ರೀನ್ಶಾಟ್ಸ್ಗಳನ್ನ ಕಳಿಸ್ಬೇಕಾಗತ್ತೆ, ಯಾವ ಕ್ರಿಸ್ಟಲ್ನ ನೀವು ಬೈ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಹೇಳಿ. ಓಕೆ ಇಲ್ಲಿ ರಾಯರ ಸಂದೇಶ ಏನಾಗಿದೆ, ನೀವು ಏನಾದರೂ ರಾಯರ ಅಪಾರ ಭಕ್ತರಾಗಿದ್ದರೆ ರಾಯರ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ರಾಯರಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, 2 ಆಫ್ ಕಪ್ಸ್ ಇದೆ, ಏಸ್ ಆಫ್ ವಾಂಡ್ಸ್. ಓಕೆ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ನನಗೆ ಇತ್ತೀಚೆಗೆ ನಿಮ್ಮ ಮನಸ್ಸನ್ನು ನಿಮಗೆ ನೀವೇ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇರ್ಬೋದು. ಹಾಗೆ ಏನಿದೆಯಲ್ಲ ಯಾವಾಗಲೂ ಕೂಡ ನಿಮ್ಮ ಮನಸ್ಸನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಅವ್ರು ಹಂಗೆ ಅಂದ್ಕೊಂಡ್ಬಿಟ್ರು, ಇವ್ರು ಹಿಂಗೆ ಅಂದ್ಕೊಂಡ್ಬಿಟ್ರು, ಇವ್ರು ಹಿಂಗಾಗಿದೆ, ನೋ. ಇಲ್ಲಿ ನಿಮ್ಮ ಹತ್ರ ಏನಿದೆಯಲ್ಲ, ನೀವೇನು ರಾಯರ ಭಕ್ತರಾಗಿ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದೀರಿ, ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಯಾವ ರೀತಿ ಇರ್ತೀರೋ ಅದೇ ರೀತಿ ಜನಗಳು ಸಿಗ್ತಾ ಹೋಗ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಓಕೆ, ಹೇಗೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಬಹಳಷ್ಟು ಬಲ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಆ ಬಲನ ಯಾವುದೋ ಒಂದು ಚಿಕ್ಕ ವಿಚಾರ ಆಗಿರ್ಬೋದು, ಅಥವಾ ಯಾರೋ ನಿಮ್ಗೇನೋ ಟಾಂಟ್ ಕೊಟ್ಟರೋ, ಅಥವಾ ಯಾರೋ ನಿಮ್ಮ ಡೌನ್ಫಾಲ್ನ ಇದು ಮಾಡ್ತಿದ್ದಾರೆ ಅಂದ ಕೂಡಲೇ ನಿಮ್ಗೇನು ಮಾಡ್ತಿದ್ದೀರಿ, ನಿಮಗೆ ನೀವೇ ಡಿಮೋಟಿವೇಟ್ ಮಾಡ್ಕೊಳ್ತೀರಿ. ಸೊ ಹಾಗಾಗಿ ನಿಮಗೆ ಯಾವಾಗಲೂ ಅಯ್ಯೋ ನನಗೆಲ್ಲರೂ ಇಂಥ ಜನಗಳೇ ಸಿಗ್ತಾರೆ, ಅಥವಾ ಈ ಥರ ಮಾನಸಿಕವಾಗಿ ನೋವು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಅದೇ ಥರ ಜನಗಳೇ ಸಿಗ್ತಾ ಹೋಗ್ತಾ ಇರ್ತಾರೆ. ಸೊ ನೀವಿಲ್ಲಿ ಏನು ಮಾಡಬೇಕಾಗತ್ತೆ, ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾರೋ ನನ್ನ ಬಗ್ಗೆ ಏನೋ ಮಾಡ್ತಾ ಇದ್ದಾರೆ, ಯಾರೋ ನನ್ನ ಬಗ್ಗೆ ಕುತಂತ್ರಗಳನ್ನ ಮಾಡ್ತಿದ್ದಾರೆ, ಯಾರೋ ನನ್ನ ಬಗ್ಗೆ ನೋ. ಇಲ್ಲಿ ನೀವೇನು ಅಂದ್ಕೊಳ್ತಾ ಇದ್ದೀರೋ ಅದೇ ಸಿಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನೀವೀಗ ಏನು ಮಾಡಬೇಕು, ರಾಯರನ್ನ ನೀವು ನಂಬಿದ್ದೀರಿ, ರಾಯರ ಬಲನೂ ಕೂಡ ನಿಮಗಿದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ, ಎಲ್ಲನೂ ನಾನು ನೋಡ್ತಾ ಇದ್ದೀನಿ. ಇಲ್ಲಿ 2 ಆಫ್ ಕಪ್ಸ್ ಮೊದಲನೇ ಕಾರ್ಡೇ ಬಂದಿರೋದ್ರಿಂದ ರಾಯರ ಬಲ ಇದೆ. ನಾವು ಯಾವತ್ತೂ ಭಗವಂತನಿಗೆ ಅಯ್ಯೋ ನನಗೆ ಹಂಗೆ ಆಗ್ತಾಯಿದೆ, ಅಯ್ಯೋ ನಾವು ಹಿಂಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅವ್ನಿಗೇನು ಗೊತ್ತಾಗತ್ತೆ, ನಮ್ಮ ಸಬ್ಕಾನ್ಷಿಯಸ್ಗೆ ಏನು ಗೊತ್ತಾಗುತ್ತೆ, ನಾವು ಏನು ಹಾಕ್ತೀವೋ ಅದನ್ನೇ ಕೆಲಸ ಮಾಡ್ಸತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮೈಂಡ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನನ್ನ ಜೀವನದಲ್ಲಿ ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ, ಒಳ್ಳೆಯದೇ ನನ್ನ ಲೈಫಲ್ಲಿ ಆಗ್ತಾ ಇದೆ, ಒಳ್ಳೆ ಜನಗಳೇ ನನ್ನನ್ನು ಭೇಟಿ ಆಗ್ತಾ ಇದ್ದಾರೆ, ನನಗೆ ಇಂಥ ವ್ಯಕ್ತಿಗಳಿಂದ ಪ್ರಾಬ್ಲಮ್ ಈ ಹಿಂದೆ ಆಗಿತ್ತು ಹೌದು, ಬಟ್ ಈ ಮುಂದೆ ಆಗೋದಕ್ಕೆ ಕಾರಣ ಯಾವುದೇ ಕಾರಣಕ್ಕೂ ಆಗಲ್ಲ, ಬಿಕಾಸ್ ನನ್ನ ಹಿಂದೆ ದೈವ ಬಲ ಒಂದಿದೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ. ತೀರಾ ಆ ರೀತಿ ನೀವು ಮಾನಸಿಕವಾಗಿ ತುಂಬಾ ನನಗೆ ಇನ್ಸೆಕ್ಯೂರ್ಡ್ ಫೀಲ್ ಕಾಡ್ತಾ ಇದೆ ಅನ್ನೋದಾದರೆ ದಯವಿಟ್ಟು ನೀವು ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಬೇಕಾಗತ್ತೆ. ಇದೇನಾಗುತ್ತೆ, ನಿಮಗೆ ದೃಷ್ಟಿ ಆಗದೆ ಇರೋ ಹಾಗೆ ನೀವು ಬಹಳಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಿ. ಬಟ್ ಆದರೆ ಹಾಸ್ಪಿಟಲ್ಗಳಿಗೆ ಹೋದಾಗ ನಿಮಗೆ ಅದು ಗೊತ್ತಾಗ್ತಾ ಇರೋದಿಲ್ಲ, ಯಾವ ಆರೋಗ್ಯದ ಸಮಸ್ಯೆಯಲ್ಲಿ ನಾನು ಬಳಲ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನು ಮಾಡಬೇಕಾಗತ್ತೆ, ನೀವು ಬ್ಲ್ಯಾಕ್ ಟರ್ಮಲಿನ ಧರಿಸಿ ಬೇರೆ ಕಡೆ ಹೋಗುವಂಥದ್ದು, ಹಾಗೆ ಬೇರೆ ಕಡೆ ಹೋಗಿ ಬಂದ ನಂತರದಲ್ಲಿ ಒಂದಷ್ಟು ನಿಮಗೆ ಸುಸ್ತಾಗುವಂಥದ್ದು ಕೂಡ ಏನು ನೀವು ಈ ಹಿಂದೆ ಅನುಭವಿಸ್ತಾ ಇದ್ರಿ, ಬ್ಲ್ಯಾಕ್ ಟರ್ಮಲಿನ್ ಹಾಕೊಂಡ ನಂತರದಲ್ಲಿ ಅದು ಒಂದಷ್ಟು ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿ ಇಡುತ್ತೆ ಅಂತ ಹೇಳ್ಬೋದು. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಲೈಫ್ ಸ್ಟೈಲ್ ತುಂಬ ಬದಲಾಗುವಂತಹ ಸಾಧ್ಯತೆ ಇದೆ. ಇಲ್ಲಿ ರಾಯರ ಸೂಚನೆ ಇದೇ ರೀತಿ ಕೊಡ್ತಾ ಇದೆ, ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಒಂದು ರೀತಿಯ ಅದ್ಭುತವಾದಂತಹ ದಿನಗಳು, ಹಾಗೆ ಒಂದು ಅದ್ಭುತವಾದಂತಹ ಲೈಫ್ ಸ್ಟೈಲ್ ಬದಲಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದರಿಂದ ನಿಮ್ಮ ಫೇಸ್ಗಳಲ್ಲಿ ಏನಾದರೂ ಕಲೆಗಳೇನಾದ್ರು ಆಗಿದ್ರೆ, ಅಥವಾ ಈ ಹಿಂದೆ ಬಹಳಷ್ಟು ಮಂಕ ರೀತಿಯಲ್ಲಿ ಕಾಣಿಸ್ತಾ ಇದ್ದರೆ ಇನ್ನು ಮುಂದೆ ಬಹಳಷ್ಟು ಚೆನ್ನಾಗಿ ಕಾಣಿಸ್ತೀರಿ ಅನ್ನುವಂತಹ ಸೂಚನೆ ಒಂದು ಇಲ್ಲಿ ಕೊಡ್ತಾ ಇದೆ. ಇಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ ಕೂಡ ಈ 2 ತಿಂಗಳಲ್ಲಿ ಅವಕಾಶಗಳು ಕೂಡ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಇಲ್ಲಿ ಯಾರಾದರೂ ಇಂಟರ್ವ್ಯೂವಲ್ಲಿ ಏನಾದರೂ ನೋಡ್ತಿದ್ರೆಪ್ಪ, ನಿಜ ಇಲ್ಲಿ ಯಾವುದೋ ಹೊಸ ಕೆಲಸಕ್ಕೆ ಹೋಗ್ತೀರಿ ಅಂತ ತೋರಿಸ್ತಾ ಇದೆ. ಇಲ್ಲ ನಾನು ಫಸ್ಟ್ ಟೈಮ್ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದಾದರೆ ಆ ಹೊಸ ಕೆಲಸನೂ ಸಿಗುವಂತಹ ಸಾಧ್ಯತೆ ಇದೆ. ಅದರಿಂದನೂ ಕೂಡ ನೀವು ಒಂದು ರೀತಿ ಚಾಮಾಗಿ ಕಾಣಿಸುವಂತಹ ಸಾಧ್ಯತೆಗಳು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಬಂಡೆನ್ಸ್, ಆಪರ್ಚುನಿಟೀಸ್, ಒಂದು ರೀತಿ ಸಮೃದ್ಧಿಯ ಜೀವನನ ನೀವು ರಾಯರನ್ನು ನಂಬಿದ ನಂತರದಲ್ಲಿ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬಹಳ ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ. ಹಾಗೆ ನಿಮ್ಮನ್ನು ನೀವು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ಇಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಯಾಕೆ ನಾನು ಪರ್ಟಿಕ್ಯುಲರಾಗಿ ತೋರಿಸ್ತೆ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಅದಾಗಲಿಲ್ವಾ, ಎಲ್ಲದಕ್ಕೂ ಬೇಕು ಅನ್ನೋದಾದರೆ 7 ಚಕ್ರ ಬ್ರೇಸ್ಲೆಟ್ ಆಫರ್ ಪ್ರೈಸ್ನಲ್ಲಿ ನಡೀತಾ ಇದೆ. 7 ಚಕ್ರ ಬ್ರೇಸ್ಲೆಟ್ ಹಾಕ್ಕೊಂಡು ನಿಮಗೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ 7 ಚಕ್ರನ ಯಾವಾಗಲೂ ಕೂಡ ಹೀಲಿಂಗ್ನಲ್ಲಿ
ಇಟ್ಕೊಳ್ಬೇಕಾಗತ್ತೆ. ಈ ಲಾವಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಭೂಮಿಯಿಂದ ಬರುವಂತಹ ಪಾಸಿಟಿವಿಟಿನ ಹೀರ್ಕೊಳ್ಳುತ್ತೆ. ನೀವು ಬ್ಲ್ಯಾಕ್ ಟರ್ಮಲ್ ಏನಾದರೂ ಧರಿಸ್ಕೊಳ್ಬಹುದು. 7 ಚಕ್ರ ಏನು ಮಾಡುತ್ತೆ, ನಿಮ್ಮ ಹೋಲ್ ಬಾಡಿನ ಇದು ಪ್ರೊಟೆಕ್ಷನ್ ರೀತಿಯಲ್ಲಿ ಇಟ್ಕೊಳ್ಳುತ್ತೆ. ಹಾಗೆ ನಿಮ್ಗೆ ಅವಕಾಶಗಳು ನೀವೇನು ಕೋರ್ಕೊಳ್ತಿರೋ ಅದು ಬೇಗ ಬೇಗ ಬರ್ತಾ ಹೋಗುತ್ತೆ. ನೀವು ಕೂಡ ಇದನ್ನು ಅಕ್ಷಯ ತೃತೀಯ ಒಳಗಡೆ ದಯವಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಹಳಷ್ಟು ಅವಕಾಶಗಳಿದೆ. ಹಾಗೆ ಬಹಳಷ್ಟು ಹೊಸ ಹೊಸ ಜನಗಳನ್ನ ನೋಡ್ತೀರಿ. ಹಾಗೆ ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಏನು ಬ್ಲಾಕೇಜಸ್ಗಳನ್ನ ನೀವು ಅನುಭವಿಸ್ತಾ ಇದ್ರಿ, ಆ ಬ್ಲಾಕೇಜಸ್ಸಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಒಂದು ಹೊಸ ಕೆಲಸ, ಜವಾಬ್ದಾರಿ, ಹೊಸ ಯೋಚನೆಗಳು, ಹಣಕಾಸಿನ ವಿಚಾರದಲ್ಲಿ ಅವಕಾಶಗಳು, ಹಾಗೆ ಬಹಳಷ್ಟು ಜನಗಳು ನಿಮ್ಮ ಜೊತೆಗೆ ಇರುವಂತಹ ಸಾಧ್ಯತೆ ಇದೆ. ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಹೇಗಿರಬೇಕು, ಇದನ್ನೆಲ್ಲನೂ ಕೂಡ ಯೋಚನೆ ಮಾಡಬೇಕಾಗತ್ತೆಪ್ಪ. ಯಾಕೆ ಅಂತ ಹೇಳಿದ್ರೆ ನೀವು ಬೇಗ ನಂಬುವಂಥದ್ದು ಅಥವಾ ಅವ್ರು ಸರಿಯಾಗಿ ಇದ್ರೂ ಕೂಡ ನೀವು ಕೆಲವೊಂದು ಸಲ ಅಯ್ಯೋ ಇವರಿಂದ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ, ಇವರಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇವ್ರು ನನಗೆ ಕೊಟ್ರ, ಈ ರೀತಿ ನಿಮಗೆ ನೀವೇ, ಯಾಕೆಂದರೆ ಈ ಪಾಸ್ಟಲ್ಲಿ ನೀವು ಆ ರೀತಿ ಅಂಥ ಜನಗಳಿಂದ ನೀವು ಅನುಭವಿಸೇ ಇರೋದ್ರಿಂದ ಸೊ ನಿಮಗೆ ಆ ರೀತಿ ಆಗುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮೈಂಡನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಮುಂಚೆ ನಾನು ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಇವ್ರು ಹಿಂಗೆ ಬದಲಾಗ್ಬಿಟ್ರ, ಹಂಗೆ ಬದಲಾಗ್ಬಿಟ್ರ ಅಂತ ಇದ್ದಂಗೆ ಆ ಯೂನಿವರ್ಸ್ ಏನು ಮಾಡ್ತಿದೆ, ನಿಮಗೆ ಒಂದಷ್ಟು ದೈವ ಬಲ, ದೈವ ಶಕ್ತಿ ಇದೆ. ನೀವೆಷ್ಟು ದೇವ್ರ ಪೂಜೆಗಳನ್ನು ಅಥವಾ ರಾಯರನ್ನ ಇದು ಮಾಡಿದ್ರಿ, ನೀವೇನು ಕೋರ್ಕೊಳ್ತಿರ್ತೀರಿ, ನೀವೇನು ಹಾಕ್ತಾ ಇರ್ತೀರಿ, ಅದನ್ನೇ ಬರ್ತಾ ಹೋಗುತ್ತೆ. ಅವರಿಂದ ಹಂಗೆ ಪ್ರಾಬ್ಲಮ್ ಆಗುತ್ತಾ, ಇವರಿಂದ ಹಿಂಗೆ ಪ್ರಾಬ್ಲಮ್ ಆಗುತ್ತಾ, ಆಗಬಾರ್ದಪ್ಪ, ಇದೆಲ್ಲ ಬೇಡ್ಕೊಂಡಾಗ ಅದೇ ಆಗುತ್ತೆ. ಸೊ ಆಗಲಿ, ನನ್ನ ಜೀವನದಲ್ಲಿ ಸಮೃದ್ಧಿ ಹೊಂದಿರುವಂತಹ ವ್ಯಕ್ತಿಗಳೇ ನನ್ನ ಜೊತೆಗಿದ್ದಾರೆ, ಬ್ರಾಡ್ ಮೈಂಡ್ ವ್ಯಕ್ತಿಗಳೇ ನನ್ನ ಜೊತೆಗಿದ್ದಾರೆ, ನನ್ನ ಏಳಿಗೆಯನ್ನು ಬಯಸುವಂತಹ ವ್ಯಕ್ತಿಗಳೇ ನನ್ನ ಜೊತೆಗಿದ್ದಾರೆ. ಇದನ್ನೆಲ್ಲನೂ ಕೂಡ ನೀವು ಹೇಳ್ತಾ ಹೋಗಿ. ಹೇಳಿ ಅಂದ ತಕ್ಷಣ ನಾನು ಹೇಳಿದ್ದನ್ನು ನೀವು ಫೀಲ್ ಮಾಡದೆ ಹೇಳೋದಲ್ಲ, ನಿಮಗೆ ನೀವು ಸ್ಟೇಬಲ್ ಆಗಿಬಿಡಿ, ಅವರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ ಅನ್ನುವಂಥ ರೀತಿಯಲ್ಲಿ. ಸೊ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈಗ ನಾನು ಹೇಳಿದ್ದೆಲ್ಲ ಕೇಳ್ತೀರಿ, ಮತ್ತೆ ಮೈಂಡ್ ಫ್ಲಕ್ಚುಯೇಟ್ ಆಗುತ್ತೆ, ಮತ್ತೆ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ, ಮತ್ತು ನಿಮ್ದು ಅದೇ ಯಥಾ ಪ್ರಕಾರ ಒಂದು ಮೈಂಡ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಲ್ಲ. ಕೆಲವೊಂದು ಸಲ ಅವಕಾಶಗಳು ಬಹಳಷ್ಟು ಬದಲಾಗಿ ಬಂದಾಗ ಚಾಯ್ಸ್ ಕೂಡ ನೀವು ಯೋಚನೆ ಮಾಡ್ಕೊಳ್ಬೇಕಾಗದು. ಭಾಳಷ್ಟು ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಗೆ ಹೋಗ್ತೀರಿ, 2 ಕಡೆ ಇಂಟರ್ವ್ಯೂಗೆ ಹೋಗಿದ್ರಿ, 2 ಕಡೆನೂ ಓಕೆ ಆಗಿಬಿಟ್ಟಿದೆ. ಯಾವುದಕ್ಕೆ ಹೋಗಲಿ, ಯಾವುದಕ್ಕೆ ಬಿಡಲಿ, ಅದ್ರ ಬಗ್ಗೆ ಯೋಚನೆ ಸರಿಯಾಗಿ ಮಾಡಲ್ಲ. ಸೊ ಹಾಗಾಗಿ ಏನೇ ಬಂದರೂ ಅವಕಾಶಗಳು ಭಾಳಷ್ಟು ಇರೋದ್ರಿಂದ ನೀವು, ಯಾಕೆಂದರೆ ಇಲ್ಲಿ ನೋಡಿ ಭಾಳಷ್ಟು ರಾಯರ ಪೂಜೆಗಳನ್ನು ಮಾಡಿದಿರಿ, ರಾಯರ ಆರಾಧನೆಗಳನ್ನು ಮಾಡಿದಿರಿ, ಅವಕಾಶಗಳ ಬಾಗಿಲೇ ನಿಮ್ಮ ಜೀವನದಲ್ಲಿ ತೆಗೆದುಬಿಟ್ಟಿದೆ. ಕೆಲಸಕ್ಕಾಗಿರಲಿ, ವ್ಯವಹಾರಕ್ಕಾಗಿರಲಿ, ನಿಮ್ಮ ಜೀವನದಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋ ಅಂಥದ್ದಾಗಿರಲಿ, ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಬಂದಾಗಿದೆ ಅಂದರೆ ಬರ್ತಾ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮೈಂಡ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ, ನಿಮ್ಮನ್ನು ನೀವು ಪ್ರೊಟೆಕ್ಟಿವ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೂ ನೀವು ನಿಮ್ಮ ಲೈಫ್ ಬಗ್ಗೆ ಶೋ ಆಫ್ ಮಾಡುವಂಥದ್ದೋ ಮತ್ತೊಂದೋ ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ನಿಮ್ಮನ್ನು ನೀವು ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳಿ. ಹಾಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಪಾಸಿಟಿವ್ ವ್ಯಕ್ತಿಗಳೇ ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಓಕೆ, ಇಲ್ಲಿ ಯೂನಿವರ್ಸಿಂದ ಏನು ಬರ್ತಾ ಇದೆ, ರಾಯರ ಸೂಚನೆಯಲ್ಲಿ, ರಾಯರ ಸಂದೇಶದಲ್ಲಿ ಏನು ಯೂನಿವರ್ಸಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಬಿರ್ಚ್ ಟ್ರೀ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಬಿರ್ಚ್ ಟ್ರೀ ಅಂತ ಬಂದಿರೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್, ನೀವು ಏನೋ ಒಂದು ಯಂತ್ರನೋ ಏನೋ ಒಂದು ಬರಿಬೇಕಾಗತ್ತೆ. ಯಂತ್ರ ಆಗಿರ್ಬೋದು, ಅಥವಾ ನೀವು ಅಂದ್ಕೊಂಡಿದ್ದಂಥದ್ದು ಒಂದೇ ಒಂದು ಕೋರಿಕೆ. ಭುಜಪತ್ರೆ ಮರ ಗೊತ್ತಾ, ಭುಜಪತ್ರೆಯ ಎಲೆಗಳು ಅಂತ ಬರುತ್ತೆ. ಭುಜಪತ್ರೆ ಅಂತ ಹೇಳಿ ಕೇಳಿದ್ರೆ ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಕೊಡ್ತಾರೆ. ನೀವು ಏನು ಬೇಡ್ಕೊಳ್ಬೇಕು, ನೀವೇನು ಅಂದ್ಕೊಂಡಿದ್ದೀರಿ, ಯಾವುದೋ ಒಂದು ವಿಶ್, ನೀವು ಅದ್ರ ಮೇಲೆ ನೀವೇನು ಮಾಡಬೇಕಾಗತ್ತೆ, ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಕಡ್ಡಿ, ಅದರಲ್ಲಿ ನೀವೇನು ಮಾಡಬೇಕಾಗತ್ತೆ, ಕೆಂಪು ಚಂದನದ ತೇದು ಅದರಲ್ಲಿ ನೀವು ರಾಯರಿಗೆ ಏನು ಸೂಚನೆ ಕೊಡಬೇಕು, ಅಥವಾ ರಾಯರು ನಿಮ್ಮ ಜೀವನದಲ್ಲಿ ಏನು ನಡೆಸ್ಕೊಡ್ಬೇಕು, ನೀವು ಹೇಗೆ ಬರಿಬೇಕು ಅಂತ ಹೇಳಿದ್ರೆ, ರಾಯರೇ ಇದನ್ನು ನೀವು ನನಗೆ ಇದನ್ನು ನೀವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಅನ್ನುವ ರೀತಿಯಲ್ಲಿ, ನೀವು ಇದನ್ನು ಮಾಡ್ತಾ ಇದ್ದೀರಿ ನನ್ನ ಜೀವನದಲ್ಲಿ, ಅದಾಗ್ತಾ ಇದೆ ನನ್ನ ಲೈಫಲ್ಲಿ ಅನ್ನುವ ರೀತಿಯಲ್ಲಿ ಬರಿಬೇಕಾಗತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಕಾರ್ ತೊಗೋಬೇಕಾಗಿರುತ್ತೆ, ರಾಯರೇ ಈ ಕಾರ್ ನನ್ನ ಜೀವನದಲ್ಲಿ ಬರ್ತಾ ಇರೋದಕ್ಕೆ ಇದಕ್ಕೆ ನೀವೇ ಕಾರಣ ಅನ್ನುವ ರೀತಿಯಲ್ಲಿ ಭುಜಪತ್ರೆ ಮರದ ಎಲೆಯಲ್ಲಿ ಯಾವುದೇ ಒಂದು ವಿಷಯ, ನಿನ್ನ ಮಗಳು ಮದುವೆ ಆಗಬೇಕಾ, ಮಗನ ಮದುವೆ ಆಗಬೇಕಾ, ನಿಮ್ಮ ಮದುವೆಗಳಾಗಬೇಕಾ, ಕೆಲಸ ಆಗಬೇಕಾ, ಪ್ರೆಗ್ನೆನ್ಸಿ ವಿಚಾರವಾಗಿ ನೋಡ್ತಾ ಇದ್ದೀರಾ,
ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಇದ್ದೀರಾ, ಏಕೆಂದರೆ ಅವಕಾಶಗಳಿದೆ. ಸ್ವಲ್ಪ ಬ್ಲಾಕೇಜಸ್ನ ತೊಗೊಂಡ್ಬಿಟ್ರೆ ಎಲ್ಲನೂ ಕೂಡ, ಏಕೆ ಮೈಂಡ್ ಕೂಡ ಫಿಕಲ್ ಆಗ್ತಾ ಇರುತ್ತೆ. ಈ ರೀತಿ ನೀವು ಭುಜಪತ್ರೆ ಮರದ ಎಲೆಯಲ್ಲಿ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ, ಭುಜಪತ್ರೆ ಎಲೆ ಯಾವುದು ಅಂತ ಕೇಳಿದ್ರೆ ಕೊಡ್ತಾರೆ. ಅದರಲ್ಲಿ ನೀವು ನಾನು ಏನು ಹೇಳಿದೆ, ದಾಳಿಂಬೆ ಕಡ್ಡಿಯಲ್ಲಿ ಕೆಂಪು ಚಂದನದಲ್ಲಿ ನೀವು ಅಂದ್ಕೊಂಡಿದ್ದನ್ನು ಬರೆದು ರಾಯರ ಹುಂಡಿಗೋ ಮಂತ್ರಾಲಯದ ಹುಂಡಿಗೋ ಅಥವಾ ಎಲ್ಲಿ ನಿಮಗೆ ರಾಯರ ಮಠ ಸಿಗುತ್ತೋ ಅಲ್ಲಿ ಹಾಕಿ ಕೋರ್ಕೊಂಡು ಬನ್ನಿ. ಇಲ್ಲ ಮೇಡಮ್ ನನ್ನ ಸುತ್ತ ಎಲ್ಲರೂ ನನಗೆ ಮಠ ಇಲ್ಲ, ಎಂತ ಇಲ್ಲ, ಏನಿಲ್ಲ ಅಂತ ಹೇಳಿದ್ರೆ ನೀವು ರಾಯರ ಹತ್ರ ಯಾವಾಗ ಹೋಗ್ತೀರಿ ಹಾಗೆ ಇದನ್ನು ಹಾಕಿ ಬನ್ನಿ ಅಂತ ಹೇಳ್ಬೋದು. ಹಾಗೆ ರಾಯರು ಏನು ಸೂಚನೆ ಕೊಡ್ತಾ ಇದ್ದಾರೆ ನಿಮ್ಮ ಲೈಫ್ಗೆ, ರಾಯರ ಸೂಚನೆ ಏನಾಗಿದೆ ಇಲ್ಲಿ? ಬಿಗ್ ಹ್ಯಾಪಿ ಚೇಂಜಸ್. ನಾನು ಹೇಳ್ತಾ ಇದ್ದೀನಲ್ವಾ, ನಿಮ್ಮ ಜೀವನದಲ್ಲಿ ಭಾಳಷ್ಟು ನಿಮ್ಮ ನೆಗೆಟಿವಿಟಿ ಅನ್ನೋದು ನಿಮ್ಮ ತಲೆಯಲ್ಲಿದೆ ಅಷ್ಟೇ. ಸೊ ಅದಕ್ಕೆ ನಾನು ಏನು ಹೇಳಿದೆ, ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳಿ, 7 ಚಕ್ರ ಬ್ರೇಸ್ಲೆಟ್ ಹಾಕೊಳ್ಳಿ. ನಿಮ್ಗೆ ಏನಾದರೂ ಅದೃಷ್ಟ ಬಂದಿದ್ದು ನೋಡಿದ್ರೆ ಕೆಲವು ಜನಗಳಿಗೆ ಸಹಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅವ್ರು ಹಂಗೆ ಮಾಡ್ತಿದ್ದಾರೆ, ಇವ್ರು ಹಿಂಗೆ ಮಾಡ್ತಿದ್ದಾರೆ, ಇವರಿಂದ ಈ ಸಮಸ್ಯೆ ಆಗ್ಬೋದು, ಅವರಿಂದ ಆ ಸಮಸ್ಯೆ ಆಗ್ಬೋದು. ನೀವು ಯಾಕೆ ಯೂನಿವರ್ಸಿಗೆ ಮೆಸೇಜ್ ಕಳಿಸ್ತಾ ಇದ್ದೀರಿ ಅಂಥವರೇ ಸಮಸ್ಯೆ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ದೊಡ್ಡ ಚೇಂಜಸ್, ದೊಡ್ಡ ಖುಷಿಯ ಚೇಂಜಸ್ ಬದಲಾಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಅದನ್ನ ಸ್ವೀಕರಿಸೋದಕ್ಕಿಂತ ಮುಂಚೆ ನೀವು ರೆಡಿಯಾಗಿರಬೇಕಾಗತ್ತೆ. ನಿಮ್ಮ ಡಿಸಿಪ್ಲಿನ್, ನಿಮ್ಮ ಹೆಲ್ತ್ ಬಗ್ಗೆ ಡಿಸಿಪ್ಲಿನ್, ನಿಮ್ಮ ಊಟದ ಬಗ್ಗೆ ಡಿಸಿಪ್ಲಿನ್, ನಿಮ್ಮ ಮನೆ ಬಗ್ಗೆ ಡಿಸಿಪ್ಲಿನ್, ಇದೆಲ್ಲನೂ ಕೂಡ ದಯವಿಟ್ಟು ಮೇಂಟೈನ್ ಮಾಡಿ ಅನ್ನುವಂತಹ ಸೂಚನೆಗಳು ರಾಯರಿಂದ ಸಿಗ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಇಲ್ಲಿ ರಾಯರ ಸಂದೇಶ ಏನಾಗಿದೆ, ಯಾರೆಲ್ಲ ರಾಯರ ಅಪಾರ ಭಕ್ತರಾಗಿದ್ದೀರಿ ಅವ್ರಿಗೆ ಏನು ಸೂಚನೆ ಸಿಗ್ತಾ ಇದೆ, ರಾಯರಿಂದ ಯಾವ ವಿಚಾರ ಹಾಗೂ ಯಾವ ಸಂದೇಶ ನಿಮ್ಮ ಜೀವನದಲ್ಲಿ ಸಿಗುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಸಂದೇಶ ಏನಾಗಿದೆ, ಓಕೆ. ಹಾಗೆ ಯಾರೆಲ್ಲ 7 ಚಕ್ರ ಬ್ರೇಸ್ಲೆಟ್ನ ಬೈ ಮಾಡ್ಕೊಳ್ಬೇಕು, ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಅಗೇನ್ 1200 ಪ್ರೈಸ್ನಲ್ಲೇ ಇದೆ. ಬಿಕಾಸ್ ಅಕ್ಷಯ ತೃತೀಯ ಇರೋದ್ರಿಂದ ಎಲ್ಲರಿಗೂ ಕೂಡ ಒಡವೆ ಚಿನ್ನನೇ ತೊಗೊಳೋದಕ್ಕಾಗೋದಿಲ್ಲ. ಒಡವೆ ಚಿನ್ನ ಬರೋದಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು, ನಿಮ್ಮ ಬ್ಲಾಕೇಜಸ್ನ ಏನು ತೆಗಿಬೇಕು, ಇದನ್ನು ನೀವು ಬೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೇನೆ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ನ ಹಾಕಿ 7 ಚಕ್ರ ಬ್ರೇಸ್ಲೆಟ್ ಅಂತ ಹೇಳಿದ್ರೆ ನಿಮ್ಮ ಅಡ್ರೆಸ್, ಏರಿಯಾ, ಪಿನ್ ಕೋಡ್, ಫೋನ್ ನಂಬರ್ ಹಾಕಿದಾಗ ಅಲ್ಲಿ ಕಳಿಸುವಂಥದ್ದು ಇರುತ್ತೆ. ಹಾಗೆ ಬ್ಲ್ಯಾಕ್ ಟರ್ಮಲಿನ್ ಕೂಡ 1800 ಆಫರ್ ಪ್ರೈಸಲ್ಲಿ ನಡೀತಾ ಇದೆ, ಅದನ್ನು ಕೂಡ ನೀವು ಬೈ ಮಾಡ್ಕೊಳ್ಬಹುದು. ಇಲ್ಲಿ ಇದಂತೂ ಬಿಡಿ, ಲಕ್ನ ಕ್ರಿಯೇಟ್ ಮಾಡುತ್ತೆ. ಈ ವರ್ಷ ಇದನ್ನೇನಾದರೂ ಹಾಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಬಹಳಷ್ಟು ಲಕ್ನ ತಗೊಂಡು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಬ್ಲಾಕೇಜ್ ಸಂಪೂರ್ಣವಾಗಿ ಬೇರ್ ಸಮೇತ ತೆಗೆಯೋದಕ್ಕೆ ಇದು ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಈ ವರ್ಷ ಹಾಕೊಂಡ್ರೆ ಇಲ್ಲಿಂದ ಕಂಟಿನ್ಯೂ ವರ್ಷಗಳಲ್ಲಿ ನೀವು ಅದೃಷ್ಟಗಳನ್ನೇ ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಓಕೆ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯೋಚನೆಗಳು ಭಾಳಷ್ಟು ಚೆನ್ನಾಗಿದೆ, ಬಟ್ ಆದರೆ ನಿಮ್ಮ ಯೋಚನೆಗಳಿಂದ ಬೇರೆಯವ್ರಿಗೆ ನೋವು ಉಂಟಾಗಬಾರ್ದು. ನೀವು ಏನೇ ಯೋಚನೆ ಮಾಡಿದ್ರೂ ಕೂಡ ಬೇರೆಯವರಿಂದ ನೋವು ಉಂಟಾಗಬಾರ್ದು. ಅದರಿಂದ ಬೇರೆಯವರಿಗೆ ಒಂದಷ್ಟು ಹೆಲ್ಪ್ ಆಗುವ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹೊಸ ದಾರಿ ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ಓಪನ್ ಆಗ್ತಾ ಇದೆ. ಅಂದರೆ ಹಣಕಾಸಿನ ವಿಚಾರಕ್ಕಾಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಏನು ಎದುರು ನೋಡ್ತಾ ಇದ್ರಿ ಇಷ್ಟು ವರ್ಷ ತನಕ, ಈಗ ನೀವು ರಾಯರ ಅಪಾರ ಭಕ್ತರಾಗಿರೋದ್ರಿಂದ ಅಥವಾ ರಾಯರನ್ನ ನೀವು ಭಾಳಷ್ಟು ಬೇಡ್ಕೊಂಡಿರೋದ್ರಿಂದ ಅವರ ಸೂಚನೆ ಏನಾಗಿದೆ ಅಂತ ಹೇಳಿದ್ರೆ, ಸ್ವಲ್ಪ ದಾನ ಧರ್ಮಗಳನ್ನು ನೀವು ಮಾಡಬೇಕಾಗತ್ತೆ. ನಾವು ದುಡ್ದಿದ್ದೆಲ್ಲ ನನಗೆ ಬಚ್ಚಿಟ್ಕೊಳ್ಳೋದು ಇದನ್ನೆಲ್ಲ ಮಾಡಿದ್ರೆ ನಿಜವಾಗ್ಲೂ ನೀವು ಯಾವುದಾದ್ರೂ ಒಂದು ಹಾಸ್ಪಿಟಲ್ಗೋ ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ಗೋ ಅಥವಾ ಬೇರೆಯವ್ರಿಗೆ ತಿನ್ನಿಸೋದೋ ಈ ರೀತಿಯಲ್ಲಿ ಕಳ್ಕೊಳ್ಬೇಕಾಗತ್ತೆ. ದುಡ್ದಿದ್ರಲ್ಲಿ ಒಂದೇ ಒಂದು ಭಾಗ ಅಂದ್ಕೊಳ್ಳೆ, ಮೇಡಮ್ ನಾನು 1 ಲಕ್ಷ ದುಡಿತಿದ್ದೀನಿ, ನಾನು 10,000 ತೊಗೊಂಡೋಗಿ ಯಾರಿಗಾರು ಕೊಡೋಕ್ಕಾಗತ್ತಾ? ಇಲ್ಲ. ನೀವೇನು ಮಾಡಿ, ಆ ನಾಯಿಗಳಿಗೆ ಬಿಸ್ಕೆಟ್ ಹಾಕೋದು, ನಾಯಿಗಳಿಗೆ ಅನ್ನ ಹಾಕೋದು, ಇದರಿಂದ ನಿಮ್ಗೆ ಏನಾಗುತ್ತೆ, ಒಂದಷ್ಟು ಕೇತು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ, ನಿಮ್ಮ ಮುಂದಿನ ಲೈಫ್ ಸ್ಟೈಲ್ ಬದಲಾಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರನ ಆ್ಯಕ್ಟಿವ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ನೀವು ಈ ರೀತಿ ದಾನ ಧರ್ಮಗಳನ್ನು, ಹಸ್ತವ್ರಿಗೆ ಅನ್ನ ಹಾಕೋದು, ಹೊಟ್ಟೆ ತುಂಬಿದವ್ರಿಗಲ್ಲ, ಅಥವಾ ತಗೊಂಡು ಅವ್ರಿಗೇನು ಅವ್ರ ಮನೆಗೆ ಹೋದ್ರೆ ಊಟ ಮಾಡ್ಕೊಳ್ಬೋದು, ಆ ಥರ ಎಲ್ಲ ಕೆಪಾಸಿಟಿ ಇರುತ್ತೆ, ಅಂಥವ್ರಿಗೆ ಕರೆದು ಅನ್ನ ಹಾಕೋದಲ್ಲ. ಯಾರಾದರೂ ತುಂಬ ಹಸಿವಿನಿಂದ ಇರೋರಿಗೆ ಅನ್ನ ಹಾಕುವಂಥದ್ದು.
ನಾವು ನೋಡಿ, ನಾವು ಬಂದಿದ್ದೇ ಇಲ್ಲಿ ಭೂಮಿಗೆ ಊಟಕ್ಕೋಸ್ಕರ ಮಾತ್ರ, ಹೊಟ್ಟೆಗೋಸ್ಕರ. ಅದನ್ನು ಹೊಟ್ಟೆಗೋಸ್ಕರ ತಿನ್ನೋದಕ್ಕೆ, ದುಡಿಯೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನು ನಾವು ಮಾಡಬೇಕಾಗಿತ್ತು. ಬಟ್ ಆದರೆ ಈಗ ನಾವು ಆಸ್ತಿ, ಹಣ ಎಲ್ಲನೂ ಕೂಡ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ನೀವು ಹಸ್ದವರಿಗೆ, ಅವ್ರ ಹತ್ರ ಏನೂ ಇಲ್ಲ, ಅವ್ರು ಅನ್ನಕ್ಕೋಸ್ಕರನೇ ಬದುಕಿದ್ದಾರೆ ಅನ್ನೋರಿಗೆ ನೀವು ಒಂದಷ್ಟು ಅನ್ನದಾನನೋ ಅಥವಾ ಯಾವುದೋ ದೇವಸ್ಥಾನಗಳಲ್ಲಿ ಅನ್ನದಾನ ಸೇವೆ ಮಾಡ್ತಾಯಿದ್ರು ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಅಲ್ಲಿ ಕೊಡ್ಬೋದು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಹಣದ ಬ್ಲಾಕೇಜಸ್ ಏನಾದರೂ ಆಗಿದ್ರೆ ಅಥವಾ ನಿಮ್ಮ ಹಣದ ವಿಚಾರವಾಗಿ ಬಹಳಷ್ಟು ಪ್ರಾಬ್ಲಮ್ಸ್ ಏನಾದರೂ ಕ್ರಿಯೇಟ್ ಮಾಡ್ತಿರುವಂತಹ ವ್ಯಕ್ತಿಗಳು ದೂರ ಹೋಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ನಿಮ್ಮ ಬಿಸ್ನೆಸ್ ವ್ಯವಹಾರಗಳಲ್ಲಾಗಿರ್ಬೋದು, ನಿಮ್ಮ ಲೈಫಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಹೊಸ ಹಾದಿ ಒಂದು ಓಪನ್ ಆಗ್ತಾ ಇದೆ. ಈ ಥರದ್ದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಮಸ್ಯೆ ಮಾಡುವಂತಹ ಜನಗಳು ದೂರ ಹೋಗ್ತಾರೆ. ಹಾಗೆ ಈಗಿನ ಸಿಚುವೇಶನ್ ಏನಾಗಿದೆ, 8 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಒಂದು ರೀತಿಯ ಗ್ರಹಣದ ವಾತಾವರಣಗಳು ನಿಮಗೆ ಸೃಷ್ಟಿಸಬಹುದು. ಯಾಕೆ ಈಗ ಆಗೋಯ್ತು, ಯಾಕೆ ಈ ರೀತಿ ಬ್ಲಾಕೇಜಸ್ಗಳು ನಮ್ಮ ಲೈಫಲ್ಲಿ ಆಗೋಯ್ತು, ಏನು ಪ್ರಾಬ್ಲಮ್ ಆಗೋಯ್ತು, ಈ ರೀತಿ ಎಲ್ಲ ಮೇಜರಾಗಿ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದರೆ ಅಂಥ ವ್ಯಕ್ತಿಗಳು ಬೇರೆ ಸಮೇತ ನಿಮ್ಮ ಜೀವನದಿಂದ ಮುಂದಕ್ಕೆ ಹೋಗ್ತಾರೆ. ಯಾರೆಲ್ಲ ನಿಮಗೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ನೈಬರ್ಸ್ ಆಗಿರಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿರಲಿ, ನಿಮಗೆ ಬಹಳಷ್ಟು ಹಿತದಲ್ಲಿ ಇದ್ದು ನಿಮ್ಮ ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕ್ತಂತಹ ವ್ಯಕ್ತಿಗಳು ಏನಿದಾರಲ್ಲ, ಅವರು ನಿಮಗೆ ಸಮಸ್ಯೆ ಕೊಡ್ತಿರುವಂತಹ ಯಾವುದೇ ವ್ಯಕ್ತಿಗಳಾಗಿರಲಿ ಅವರು ದೂರ ಹೋಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ದಯವಿಟ್ಟು ನಿಮ್ಮ ಹಣಕಾಸುಗಳನ್ನು ಬಹಳಷ್ಟು ನೀವು ಲಾಸ್ ಮಾಡ್ಕೊಳ್ತೀರಿ. ಸೇವಿಂಗ್ಸ್ಗಳನ್ನು ದಯವಿಟ್ಟು ಮಾಡ್ಕೊಳ್ತಾ ಹೋಗಿ. ಒಂದು ರೀತಿ ನಿಮ್ಮನ್ನು ನೀವು ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಳಿ. ಸ್ವಾರ್ಥಿ ಅಂದ್ಕೊಂಡ್ರೂ ಪರವಾಗಿಲ್ಲ ಬೇರೆಯವರು, ಓಕೆನಾ? ಆ ಸ್ವಾರ್ಥಿ ಆದರೂ ಪರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಆದಂಥದ್ದು, ಈ ಹಿಂದೆ ಅನುಭವಿಸಿರುವಂಥದ್ದು ಮರಳಿ ನಿಮ್ಮ ಲೈಫಲ್ಲಿ ಅನುಭವಿಸಬೇಡಿ ಅನ್ನೋದು ನನ್ನ ಸೂಚನೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಒಂದು 10 ರೂಪಾಯಿನೇ ನಿಮ್ಮ ಹತ್ರ ಆಯ್ತಾ, ಅದನ್ನು ಒಂದಷ್ಟು ಸೇವಿಂಗ್ಸ್ ಮಾಡಿ. ನೀವು ಯಾವಾಗಲೂ ನೋಡಿ, ಸೇವಿಂಗ್ಸ್ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ಟಿಗೆ ಬಂದ್ರಿ ಅಂತ ಹೇಳಿದ್ರೆ ಅಲ್ಲಿ ಇನ್ನಷ್ಟು ಮತ್ತಷ್ಟು ನೀವು ಉಳಿತಾಯಗಳನ್ನೇ ಮಾಡ್ತಾ ಹೋಗ್ತೀರಿ. ಒಂದು ಸಲ ನೀವು ಕೈಗೊಳ್ಳಿ, ಸೇವಿಂಗ್ಸ್ ಮಾಡಲೇಬೇಕು ಅಂತ ಹೇಳಿ. ಓಕೆ, ನಾನಂತೂ ಬಹಳಷ್ಟು ಕ್ರಿಸ್ಟಲ್ಸ್ಗಳನ್ನ ಹಣಕಾಸಿನ ವಿಚಾರಕ್ಕೆ ಎಷ್ಟು ಪೈರೇಟ್ ಕ್ರಿಸ್ಟಲ್ನ ತೋರಿಸಿರ್ತೀನಿ, ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕ್ರಿಸ್ಟಲ್ಸ್ಗಳನ್ನ ತೋರಿಸಿರ್ತೀನಿ. ನಮಗೆಲ್ಲ ಇದೆಲ್ಲ ಓದಿ ಪಡೆದು ನಾವು ತಿಳಿಬೇಕಾಯ್ತು. ನಿಮಗೆಲ್ಲ ಇಲ್ಲಿ ಈಸಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದಾಗ ನಿಮ್ಮನ್ನು ನೀವು ಇದಕ್ಕೆ ಯಾವುದೇ ರಾಶಿ ಗೀಶಿ ಯಾವುದೂ ಇಲ್ಲ. ಇದು ಯಾರಿಗೇ ಆಗಲಿ ಯಾವ ಪ್ರಾಬ್ಲಮ್ನಲ್ಲಿ ನೀವು ತುಂಬ ಫೇಸ್ ಮಾಡ್ತಾಯಿದ್ರಿ ಅದರಿಂದ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಒಂದು ರೀತಿಯಾದಂತಹ ಸ್ವಾರ್ಥಿಯ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಮಾತುಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ವೈಯಕ್ತಿಕ ಲೈಫ್ ಬಗ್ಗೆ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ, ಇನ್ ಫ್ಯೂಚರ್ ಬಗ್ಗೆ ನೀವೆಲ್ಲ ಏನು ಕನಸು ಎಲ್ಲ ಕಟ್ಟಿದ್ದೀರಿ ಅಲ್ವಾ, ಅದರಿಂದನೂ ಕೂಡ ನೀವು ಒಂದಷ್ಟು ನಿಮ್ಮ ಬಾಯಿಗೆ ಬೀಗ ಹಾಕ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಆಗುವವರೆಗೂ ಕೂಡ ಯಾವುದೇ ಡಿಸ್ಕಷನ್ ಆಗಲಿ, ಯಾವುದು ಡಿಸ್ಕ್ರೈಬ್ ಆಗಲಿ ಏನು ಮಾಡೋ ಹಾಗಿಲ್ಲ. ಬಟ್ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ಪೋಲ್ನ ಮಾಡ್ತಾಯಿದ್ರಿ, ದುಡ್ಡು ಕಾಸುಗಳನ್ನು ಬಹಳಷ್ಟು ಪೋಲ್ ಮಾಡ್ತಾಯಿದ್ರಿ. ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಆ ಥರ ಕೊಡಬೇಕು, ಮಾಡಬೇಕು ಅಥವಾ ಬೇರೆಯವ್ರಿಗೆ ಸುಮ್ಮನೆ ಕೊಡೋದು, ಕೊಟ್ಟು ದುಡ್ಡು ಕಳ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಆಗುತ್ತೆ. ಹಾಗಾಗಿ ಕೊಡೋದು ಬೇಡ, ನೀವು ಕೊಟ್ಟು ಕೆಟ್ಟವರಾಗೋದು ಬೇಡ. ದಯವಿಟ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ, ಯಾರಾದರೂ ಇಲ್ಲಿ ಕೆಲಸದ ಬದಲಾವಣೆಗೆ ಏನಾದರೂ ನೋಡ್ತಾ ಇದ್ದಾರೆ, ವರ್ಗಾವಣೆ, ಬದಲಾವಣೆ, ಏನಾದರೂ ಇದಕ್ಕಿಂತ ಒಂದು ಪ್ರಮೋಷನ್ಗೆ ಏನಾದರೂ ನೋಡ್ತಾ ಇದ್ದರೆ ಅದು ಕೂಡ ಆಗುವ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲಸದ ವಿಚಾರವಾಗಿ ಏನೇ ನೋಡ್ತಾ ಇದ್ರು ಕೂಡ ಹಾಗೆ ಇಲ್ಲಿ ಸ್ವಲ್ಪ ಓಡಾಟಗಳು ಕೂಡ ನಾನು ಇಲ್ಲಿ ಕೆಲವ್ರ ಲೈಫಲ್ಲಿ ನೋಡ್ತಾ ಇದ್ದೀನಿ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು, ಈ ರೀತಿ ನೀವು ಕೂಡ ಓಡಾಟಗಳು ಜಾಸ್ತಿ ಇದೆ. ಕೆಲಸದ ವಿಚಾರದಲ್ಲೂ ಕೂಡ ಭಾಳಷ್ಟು ಆ್ಯಕ್ಷನ್ಸ್ಗಳನ್ನ ತಗೊಳ್ತೀರಿ. ಹಾಗೆ ಏನೆಲ್ಲ ಸ್ಟ್ರಕ್ ಆಗಿತ್ತು ಕೆಲಸದ ವಿಚಾರದಲ್ಲಿ, ಈಗ ಇನ್ನು ಮುಂದೆ ಬೇಗ ಆಗುವಂತಹ ಕೆಲಸಗಳು ಕೂಡ, ಆಗುವಂತಹ ಸೂಚನೆಗಳು ಕೂಡ ಇಲ್ಲಿ ರಾಯರಿಂದ ನಿಮಗೆ ದೊರಕ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಯೂನಿವರ್ಸಲ್ ಮೆಸೇಜ್ ಏನಾಗಿದೆ, ಯಾವ ಮೆಸೇಜ್ ಯೂನಿವರ್ಸ್ ಕೊಡ್ತಾ ಇದೆ? ಓಕೆ, ಪ್ಲ್ಯಾಂಟ್ ಕಿನ್ ಅಂತ ಹೇಳಿ ಬರ್ತಿದೆ. ಇಲ್ಲಿ ನೋಡಿ, ನಿಮಗೆ ತುಂಬ ಸೂಕ್ಷ್ಮ ಆಗೋದು ಬೇಡ, ಕೆಲವ್ರನ್ನ ಭಾಳಷ್ಟು ಹಚ್ಕೊಳ್ಳೋದು ಬೇಡ, ಭಾಳಷ್ಟು ಸೂಕ್ಷ್ಮತೆಯಿಂದ ನೀವಿರೋದು ಬೇಡ ಅಂತ ಹೇಳಿ ನಾನು ಹೇಳ್ಬೋದು. ಅಂದರೆ ಯಾರನ್ನೋ ನಂಬಿಡೋದು,
ಯಾರೋ ಇದ್ದು ಬಿಡ್ತಾರೆ ನಮ್ಮ ಲೈಫಲ್ಲಿ ಅಂತ ಹೇಳೋದು, ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ರೂ ಕೂಡ ಬ್ಲೈಂಡ್ಲಿ ಅಂತವ್ರನ್ನ ನಂಬೋದು. ಅವ್ರು ಸ್ವಲ್ಪ ಅವರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಒಂದು ವರ್ತನೆಗಳು ಏರುಪೇರುಗಳು ಆಗ್ಬಿಡ್ತು ಅಂತ ಹೇಳಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿನೂ ಕೂಡ ನಿಮಗಿಲ್ಲ. ಸೊ ತುಂಬ ಸೆನ್ಸಿಟಿವ್ ನೀವು ಆಗಿರೋದ್ರಿಂದ ನೀವು ಏನೇ ಜೋರಿರಲಿ, ನೀವು ಏನೇ ಇದಿರಲಿ, ಬಟ್ ನಿಮ್ಮ ಮನಸ್ಸು ಏನಿದೆ ಭಾಳಷ್ಟು ಮುಗ್ಧವಾಗಿದೆ. ಅದಕ್ಕೆ ಯಾರಾದರೂ ಹರ್ಟ್ ಮಾಡಿದ ತಕ್ಷಣ, ಅದಕ್ಕೆ ಯಾರಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮ್ಗೆ ಏನಾಗ್ತಾ ಇದೆ, ಬಹಳಷ್ಟು ತೊಂದರೆಗಳನ್ನು, ಹಾಗೆ ನೀವು ದಿನಗಳನ್ನು ಬಹಳಷ್ಟು ಹಾಳು ಮಾಡ್ತೀರಿ. ಹಾಗಾಗಿ ಒಂದಷ್ಟು ನೀವು ನಿಮ್ಮ ಮನಸ್ಸನ್ನು ಏನಿದೆಯಲ್ಲ ಯಾವಾಗಲೂ ಒಂದಷ್ಟು ಖುಷಿಯತ್ತಕ್ಕೆ ಅಥವಾ ಒಳ್ಳೆ ಮ್ಯೂಸಿಕ್ ಕೇಳುವಂಥದ್ದು, ಅಥವಾ ಈ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಎದ್ದು ದೀಪಗಳನ್ನು ಹಚ್ಚೋದು, ಈ ರೀತಿ ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲನೂ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂಥೇಳಿ. ಹಾಗೆ ಇಲ್ಲಿ ದಾನನ ನೀವು ಕೊಡೋದು ದಯವಿಟ್ಟು ಮರೆಯೋ ಹಾಗಿಲ್ಲ. ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ತುಂಬ ವೀಕ್ ಇದ್ದಾನೆ ಅನ್ನೋದಾದರೆ ನೀವು ದಾನಗಳನ್ನು ಮಾಡಿದ್ರೆ ಶುಕ್ರನು ಆ್ಯಕ್ಟಿವೇಟ್ ಆಗ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ನೋ ನೀಡ್ ಟು ವೆರಿ ಅಂತ ಹೇಳಿ ರಾಯರ ಸಂದೇಶ, ರಾಯರ ಸೂಚನೆಯಲ್ಲಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೊಡ್ತಾ ಇದೆ. ಚಿಕ್ಕ ಚಿಕ್ಕ ವಿಚಾರಕ್ಕೆ ದೊಡ್ಡದಾಗಿ ಥಿಂಕ್ ಮಾಡೋದು. ಏಕೆಂತ ಹೇಳಿದ್ರೆ ನಾನು ಇಲ್ಲಿ ಮೇಜರ್ ಇಶ್ಯೂಸ್ ಏನು ನೋಡ್ತಾ ಇಲ್ಲ. ನಾನು ನಿಮಗೆ ಹಣನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರೋರು ಇನ್ನೂ ದೊಡ್ಡ ಸಮಸ್ಯೆ ಕೊಡ್ತಾರೆ ನಮ್ಮ ಶತ್ರುಗಳು, ಇನ್ನೊಂದು ಮತ್ತೊಂದು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ಯಾಕೆಂತ ಹೇಳಿದ್ರೆ ನೀವು ಭಗವಂತನ ಮೊರೆ ಹೋಗಿರೋದ್ರಿಂದ ನೀವು ಹೆದರುವಂತಹ ಸಾಧ್ಯತೆ ಬೇಡ, ಹೆದರುವ ಅವಕಾಶಗಳಿಲ್ಲ, ಅವಶ್ಯಕತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ರಾಯರ ಸೂಚನೆ ಕೊಡ್ತಾ ಇದೆ ಅಂತ ಹೇಳ್ತಾ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು, ನಿಮ್ಮ ವೈಯಕ್ತಿಕ ಪ್ರಶ್ನೆಗಳನ್ನು ಏನೆಲ್ಲ ಕೇಳ್ಕೊಳ್ಬೇಕು ಅಂತ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಕಾಲ್ ಮುಖಾಂತರ ಆಗಿರ್ಬೋದು ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ಸ್ಗಳನ್ನ ಬೇಕಾಗತ್ತೆ ದಯವಿಟ್ಟು ಬೇಗ ಬೈ ಮಾಡಬೇಕಾಗತ್ತೆ. ನೀವು ಏನಿದೆ ನಮ್ಮ ಬಸವನ ಜಯಂತಿ ಅಕ್ಷಯ ತೃತೀಯ ಒಳಗಡೆ ಬೈ ಮಾಡ್ಕೊಳ್ಳಿ. ಆಫರ್ ಪ್ರೈಸ್ ಇರುತ್ತೆ, ಲಿಮಿಟೆಡ್ ಸ್ಟಾಕ್ ಕೂಡ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.